ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಸಂತೃಪ್ತಿ ಕಿಚನ್ಗೆ. ನಾನು ಪ್ರಿಯಾಂಕಾ. ಶೇಂಗಾ ಸಾರು ಮತ್ತು ಬದನೆಕಾಯಿ ಚಟ್ನಿ ಜೊತೆಗೆ ಜೋಳದ ಮುದ್ದೆನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ, ತಡ ಮಾಡದೆ ಜೋಳದ ಮುದ್ದೆನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಒಂದು ಪಾತ್ರೆಯನ್ನು ಇಟ್ಟು ಅದಕ್ಕೆ ನಾನು 4 ಲೋಟ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ. ನೋಡಿ, ಇಷ್ಟು ನೀರನ್ನು ಹಾಕ್ಕೊಂಡ್ರೆ ಸಾಕು. ನೀರು ಹಾಕಿದ ನಂತರ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ. ಉಪ್ಪನ್ನು ಹಾಕಿ ಒಂದು ಮುಚ್ಚಳವನ್ನು ಮುಚ್ಚಿ ನೀರು ಚೆನ್ನಾಗಿ ಕುದಿಯಲು ಬಿಡೋಣ. ನೋಡಿ, ಇವಾಗ 5 ನಿಮಿಷ ಆಗಿದೆ. ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಇದಕ್ಕೆ ನಾನು ಒಂದು ಪಾತ್ರೆಯಲ್ಲಿ 1 ಬೌಲ್ ಹಿಟ್ಟಿಗೆ 2 ಬೌಲಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈ ಹಿಟ್ಟನ್ನು ನಾವು ಗಂಟು ಇಲ್ಲದೆ ಇರೋಂಗೆ ಕಲಿಸ್ಕೋಬೇಕು. ನೋಡಿ, ಈ ಥರ ಕಲಿಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು. ಇವಾಗ ನೀರು ಕುದೀತಾ ಇದೆ. ನಾವು ಹಿಟ್ಟು ಮತ್ತು ನೀರನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ, ಅದನ್ನು ಹಾಕ್ತಾ ಇದ್ದೀನಿ. ಇವಾಗ ಹಿಟ್ಟನ್ನು ಹಾಕುವಾಗ ಒಂದು ಚಮಚೆಯಿಂದ ಕೈ ಆಡಿಸ್ತಾನೆ ಇರಬೇಕು. ಚಮಚೆಯಿಂದ ಕೈ ಆಡಿಸ್ತಾನೆ ಹಿಟ್ಟನ್ನು ಹಾಕಬೇಕು, ಇಲ್ಲಾಂದರೆ ಗಂಟಾಗುತ್ತೆ ಹಿಟ್ಟು. ಹಾಗಾಗಿ ನಂತರ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ಕೈ ಆಡಿಸಿ ಸ್ವಲ್ಪ ಹೊತ್ತು ಬಿಟ್ಟರೆ ಇದು ಕುದಿ ಬರುತ್ತೆ. ಇವಾಗ ಚೆನ್ನಾಗಿ ಕುದೀತಾ ಇರಬೇಕು. ಆವಾಗ ನಾವು ಸ್ವಲ್ಪ ಜೋಳದ ಹಿಟ್ಟು, ಒಣ ಹಿಟ್ಟನ್ನು ತಗೋಬೇಕು. ಒಣ ಹಿಟ್ಟನ್ನು ತಗೊಂಡು ಒಂದು ಕೈಯಿಂದ ಒಣ ಹಿಟ್ಟನ್ನು ಹಾಕ್ತಾನೆ, ಇನ್ನೊಂದು ಕೈಯಿಂದ ಚಮಚೆಯನ್ನು ಆಡಿಸ್ತಾನೆ ಇರಬೇಕು. ಈ ಥರ ಮಾಡೋದ್ರಿಂದ ಮುದ್ದೆ ಗಂಟು ಆಗಂಗಿಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಇದನ್ನು ಒಂದು ಸ್ವಲ್ಪನೂ ಬಿಡ್ದಂಗೆ ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕು. ನೋಡಿ, ಈ ಥರ ಸ್ವಲ್ಪನೇ ಹಿಟ್ಟು ಹಾಕ್ಕೊಂಡು ಕೈ ಆಡಿಸ್ತಾ ಇರಬೇಕು. ಇವಾಗ ನೋಡಿ, ಈ ಹದಕ್ಕಿದ್ರೆ ಸಾಕು. ಇದನ್ನು ಸಹ ಕೈ ಆಡಿಸಿ ಒಂದು ಸ್ವಲ್ಪ ಹೊತ್ತು ಒಲೆ ಮೇಲೇ ಕುದಿಯೋಕ್ಕೆ ಬಿಡಬೇಕು. ಇದು ಚೆನ್ನಾಗಿ ಕುದ್ದು ಹಿಟ್ಟೆಲ್ಲ ಬೇಯಬೇಕು, ಅಲ್ಲಿವರೆಗೂ ಕುದಿಸ್ತಾ ಇರಬೇಕು. ಚಮಚೆಯಿಂದ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕೈ ಆಡಿಸ್ತಾನೆ ಇರಿ. ನೋಡಿ, ಗಂಟು ಇಲ್ಲದೆ ಇರೋಂಗೆ ಮಾಡಿದ್ರೇ ಮುದ್ದೆ ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ಸಹ ಟೇಸ್ಟ್ ಇರುತ್ತೆ. ಹಾಗಾಗಿ ನೋಡಿ, ಇವಾಗ ಮುದ್ದೆ ಚೆನ್ನಾಗಿ ಬೇಯ್ತಾ ಇದೆ. ಮುದ್ದೆನೂ ಸಹ ಚೆನ್ನಾಗಿ ಬೇಯ್ತಾ ಇದೆ. ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಮುದ್ದೆನ ಬೇಯಿಸಬೇಕು. ಹೈ ಫ್ಲೇಮಲ್ಲಿ ಇಟ್ಟರೆ ತಳ ಎಲ್ಲ ಕಪ್ಪಗಾಗಿಬಿಡುತ್ತೆ, ಮುದ್ದೆ ಸರಿ ಬರಲ್ಲ. ನೋಡಿ, ಈ ಥರ ಚೆನ್ನಾಗಿ ಕೈ ಆಡಿಸಿ ಸ್ವಲ್ಪ ಹೊತ್ತು
ಗ್ಯಾಸ್ ಮೇಲೆ ಮೀಡಿಯಮ್ ಉರಿಯಲ್ಲಿಟ್ಟು ಬೇಯಿಸ್ಕೊಳ್ಳಿ. ಇವಾಗ ಮುದ್ದೆ ಚೆನ್ನಾಗಿ ಬೆಂದಿದೆ. ಇವಾಗ ಪಾತ್ರೆನ ಗ್ಯಾಸಿಂದ ಕೆಳಗಡೆ ಇಳಿಸಿ ಮುದ್ದೆ ತಟ್ಟೋದನ್ನು ನೋಡ್ಕೊಳ್ಳೋಣ. ನಾನಿಲ್ಲಿ ಒಂದು ಬಟ್ಲು, ಒಂದು ತಟ್ಟೆ ಮತ್ತು ಒಂದು ಪಾತ್ರೆಯಲ್ಲಿ ನೀರನ್ನು ತೊಗೊಂಡಿದ್ದೀನಿ. ತಣ್ಣಗಿರೋ ನೀರನ್ನೇ ನಾನು ಉಪಯೋಗಿಸ್ತಿದ್ದೀನಿ, ಬಿಸಿ ನೀರನ್ನು ಉಪಯೋಗಿಸ್ಬೇಡಿ. ಇವಾಗ ಚಮಚೆಯಿಂದ ಹಿಟ್ಟನ್ನು ತೊಗೊಂಡು ಒಂದು ಬಟ್ಲಿಗೆ ಹಾಕ್ಕೊಳ್ಳಿ. ನೋಡಿ, ಈ ಥರ ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ಕೈಗೆ ನೀರು ಹಾಕ್ಕೊಂಡು ಮುದ್ದೆನ ತಟ್ಕೊಳ್ಳಿ. ಈ ಥರ ತಟ್ಟಿ ಒಂದು ತಾಟಿಗೆ ನಾನಿವಾಗ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಹಾಕಿದರೆ ಮುದ್ದೆ ರೆಡಿಯಾಗಿದೆ ಅಂತ. ನಾನು ಇನ್ನೊಂದು ಮುದ್ದೆನ ಮಾಡಿ ತೋರಿಸ್ತೀನಿ ನೋಡಿ. ಸ್ವಲ್ಪ ಬಟ್ಲಿಗೆ ನೀರನ್ನು ಹಚ್ಕೊಳ್ಳಿ. ನಂತರ ಮುದ್ದೆಯನ್ನು ಒಂದು ಚಮಚದಿಂದ ಹಾಕ್ಕೊಂಡು ಸ್ವಲ್ಪ ಕೈಗೆ ನೀರನ್ನು ಹಚ್ಕೊಂಡು ಮುದ್ದೆನ ತಟ್ಕೊಳ್ಳಿ. ಮೇಲೆ ತಟ್ಟಿ ಮತ್ತು ಅದನ್ನು ಒಂದು ತಾಟಿಗೆ ಹಾಕಿಡ್ತಾ ಇದ್ದೀನಿ. ನೋಡಿ, ಈ ಥರ ಹಾಕಿಟ್ರೆ ಮುದ್ದೆ ರೆಡಿಯಾಗಿದೆ ಅಂತ. ನಾನು ಇದರಲ್ಲಿ 4 ಮುದ್ದೆಗಳನ್ನು ಮಾಡಿದ್ದೀನಿ. ನೋಡಿ, ಇಲ್ಲಿ 4 ಮುದ್ದೆಗಳು ಆಗಿದ್ದಾವೆ. ದಿನಾಲೂ ರೊಟ್ಟಿ ಚಪಾತಿ ತಿಂದು ಬೇಜಾರಾಗಿದ್ದರೆ ಒಂದೊಂದು ದಿನ ಮುದ್ದೆ ಮತ್ತು ಶೇಂಗಾ ಸಾರನ್ನು ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಮುದ್ದೆ ಜೊತೆ ಶೇಂಗಾ ಸಾರೇ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಇವಾಗ ಮುದ್ದೆನ ಒಂದು ತಟ್ಟೆಗೆ ಹಾಕ್ಕೊಂಡು ಅದಕ್ಕೆ ಶೇಂಗಾ ಸಾರನ್ನ ಹಾಕ್ತಾಯಿದ್ದೀನಿ. ನೋಡಿ, ಶೇಂಗಾ ಸಾರು ನಾನು ಈ ಥರ ಮಾಡಿದ್ದೀನಿ. ಶೇಂಗಾ ಸಾರು ರೆಸಿಪಿನೂ ಹಾಕ್ತೀನಿ ಅಂತ ನೋಡ್ಕೊಳ್ಳಿ. ಶೇಂಗಾ ಸಾರಿಗೆ ಶೇಂಗಾ ತಂಬುಳಿನೂ ಸಹ ಅಂತಾರೆ. ಮುದ್ದೆ ಜೊತೆ ಶೇಂಗಾ ತಂಬುಳಿ ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಬದನೆಕಾಯಿ ಚಟ್ನಿನ ಮಾಡಿದ್ದೀನಿ. ಸ್ವಲ್ಪ ಮೇಲ್ಗಡೆ ತುಪ್ಪನೂ ಸಹ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಟೇಸ್ಟ್ ಸಹ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಈ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್.